ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಇವತ್ತು ಮಲ್ಲಪ್ಪ ಜೋತವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳು ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ. ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಜನ ಖುಷಿ ಪಡ್ತಾರೆ. ಅಲ್ಲಿ ಬಿ ವಿ ನಾಯಕರದಾರ ಅಂತ ದೇವ್ರಂಥ ಮನುಷ್ಯರಿಗೆ ಈ ಸಲ ರಾಯಚೂರು ಟಿಕೆಟ್ ಕೊಟ್ಟಿದ್ದು 2-3 ಲಕ್ಷ ಲೀಟ್ಲೆ ಬರ್ತಿದ್ರು. ಅವ್ರು ಕುತ್ತಿಗೆ ಕೊಯ್ದ್ರಿ. ಸುಮ್ಮನೆ ಎಲ್ಲ ಅಡ್ಜಸ್ಟ್ ಮಾಡಿ ಇಂಥ ಒಳ್ಳೆಯ ನಾಯಕರಿಗೆ ಚಂದ್ರಪ್ಪಣ್ಣ ಅವ್ರು ಇಡೀ ಚಿತ್ರದುರ್ಗದಲ್ಲಿ ಸತತ ಆರಿಸ್ಬಿಡುವಂಥ ಒಬ್ಬ ಬೋಯಿ ಸಮಾಜದ ದಲಿತ ಸಮಾಜದ ಒಬ್ಬ ಶಾಸಕರು. ನನ್ನ ಜೊತೆಗೇ ಅವ್ರು ಎಮ್ ಎಲ್ ಎ ಇದ್ದರು, ನಮ್ಮ ಕಮಿಟಿ ಚೇರ್ಮನ್ ಇದ್ದರು. ನಮ್ಮ ಸರ್ಕಾರ ಬರಲಿ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಲತ್ತೇಳಿ ರಮೇಶ್ ಜಾರಕಿಹೊಳಿ ಮಾತು ಕೇಳಿ ನಮ್ಮ ಶ್ರೀಮಂತ ಪಾಟೀಲ್ರು, ಮಹೇಶಣ್ಣ ಕುಮಟಳ್ಳಿ ಅವರು ಎಲ್ಲರೂ ಪಾರ್ಟಿ ಬಿಟ್ಟು ಬಂದು ಮುಖ್ಯಮಂತ್ರಿ ಮಾಡಿದ್ರಪ್ಪ. ಅಣ್ಣ ನೀ ಎಲ್ಲಿ ಹಾರಾಡ್ತಿದ್ರಿ, ಯಾರು ಹಾರಾಡ್ತಿದ್ರಿ? ಅವರೆಲ್ಲ ರಮೇಶ್ ಜಾರಕಿಹೊಳಿ ಅವ್ರು ಬಂದ್ರೆ ಅಂತ ಸರ್ಕಾರ ಆಯಿತು. ನಾವು ಎಲ್ಲ ಎಷ್ಟು ಅನುಕೂಲ ಆಯ್ತು ಗುರ್ತೈತೆ ನಮ್ಗೆ. ನಾ ಇಡೀ ಬಿಜಾಪುರ, ಇಡೀ ಹಿಂದೂಸ್ತಾನ್ದಾಗ 3ನೇ ಒಳ್ಳೆ ಗಾಳಿ ಇರುವಂಥ ನಗರ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ರಮೇಶ್ ಜಾರಕಿಹೊಳಿ ಅವ್ರ ಆಪ್ರೇಷನ್. ಈಗ ನಮ್ಮನ್ನ ಆಪ್ರೇಷನ್ ಮಾಡ್ತಾರತ್ತ. ನಾವು ಇಡೀ ಕರ್ನಾಟಕದಲ್ಲಿ ಏಕ್ದಮ್ ಟಾಪ್ ಮೋಸ್ಟ್ ಡಾಕ್ಟರ್ಗಳಿದ್ದೀವಿ ನಾವು ಆಪ್ರೇಷನ್ ಮಾಡೋರು. ನಮ್ಮನ್ನ ಆಪ್ರೇಷನ್ ಮಾಡಿದ್ರೆ ನಿಮ್ದು ಎಲ್ಲ ಕಟ್ ಮಾಡಿ ಹೋಗಿತ್ತೀವಿ. ನಿಮ್ಮ ನರನಾಡಿ ಎಲ್ಲದೋ ನಮ್ಗೆ ಗೊತ್ತದಾವು. ನಾವು ಎದಕ್ಕೆ ಸುಮ್ಕೋತೀವಿ? ನಮ್ಮ ಹೋರಾಟ ಎದಕ್ಕಿದೆ? ನಾವೆಲ್ಲ ವಕ್ಫ್ ಹೊಂದಿದ್ದು ಇವಾಗಿಂದ ಅಲ್ಲ, ವಕ್ಫ್ ಭಾಳಷ್ಟು ದೇಶಗಳಲ್ಲೂ ಇದೆ. ಬರೀ ಭಾರತ ದೇಶದಲ್ಲಿ ಮಾತ್ರ ಇಲ್ಲ ವಕ್ಫ್. ಅದು ಅರಬ್ ದೇಶಗಳಲ್ಲಿದೆ, ಮಲೇಷ್ಯಾದಲ್ಲಿದೆ, ಜಪಾನಲ್ಲಿದೆ, ಅನೇಕ ದೇಶಗಳಲ್ಲಿ ವಕ್ಫ್ ಕಾನೂನಿದೆ. ಆದರೆ ಅಲ್ಲಿರ್ತಕ್ಕಂಥದ್ದು ಆಯಾ ದೇಶದ ಬಡವರಿಗೆ ಮೀಸಲಾಗಿ ಅಲ್ಲಿರ್ತಕ್ಕಂಥ ವಕ್ಫ್ ಕಾನೂನನ್ನು ಮಾಡಿ ಮಂಜೂರಾತಿ ಅಲ್ಲಲ್ಲೇ ಕೊಟ್ಟಿರ್ತಕ್ಕಂಥದ್ದಿದೆ. ಹಣವನ್ನು ಕೂಡ ವಕ್ಫ್ ಕಾನೂನಿನಡಿಗೆ ತಗೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಭಾರತದಲ್ಲಿ 1952-54ರಲ್ಲಿ ಕಾನೂನನ್ನು ಮಾಡಿ ಹೇಗೆ ದೇವಸ್ಥಾನಗಳಿಗೆ ಎಂಡೋಮೆಂಟ್ ಕಮಿಷನ್, ಮುಜರಾಯಿ ಕಮಿಷನಿಂದ ಜಮೀನುಗಳನ್ನು, ಶಾಲೆಗಳನ್ನು ಆ ಕಾಲದಲ್ಲಿ ಕೊಟ್ಟು ಶಾಲೆಗಳನ್ನು ನಡೆಸಬೇಕು, ಇದಕ್ಕೆ ಆದಾಯ ಇರೋದಿಲ್ಲ ಅಂತೇಳಿ ಹೇಗೆ ಮಾಡಿದ್ರು, ಹಾಗೆ ಇವಕ್ಕೂ ಕೂಡ ಒಂದು ಸ್ವಲ್ಪ ಜಮೀನುಗಳಿರಲಿ ಅಂತ ಹೇಳ್ಬಿಟ್ಟು ಮಾಡಿರ್ತಕ್ಕಂಥ ಕೆಲಸ ಆಗಿತ್ತು. 1974ರಲ್ಲಿ ಗೇಣಿದಾರರ ಭೂಸುಧಾರಣಾ ಕಾನೂನು ಬಂದ ಮೇಲೆ ಈ ದೇವಸ್ಥಾನದ ಜಮೀನು ಮತ್ತು ಶಾಲೆಯ ಜಮೀನುಗಳೆಲ್ಲವೂ ಕೂಡ ರೈತರು ಉಳುವವನೇ ಹೊಲದೊಡೆಯ ಅನ್ನೋ ಕಾನೂನು ಮೇಲೆ ದೇವರಾಜ ಅರಸು ಅವರ ನೇತೃತ್ವದಲ್ಲಿ ಅಂದಿನ ಸರ್ಕಾರಗಳು ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತು. ಲೀಡರ್ ಮಾಡಕ್ಕೆ ಹೊರಟಿರುವಂತಹ ಅಭಿಯಾನ ಅಲ್ಲ ಇದು. ಈ ಹೋರಾಟ, ಈ ಅಭಿಯಾನ ನಡೀತಾ ಇರುವಂತದ್ದು ನಿಮ್ಮ ಭೂಮಿಯನ್ನು ಉಳಿಸ್ಕೊಡೋದಕ್ಕೋಸ್ಕರ, ನಮ್ಮ ರೈತರ ಭೂಮಿಯನ್ನು ಉಳಿಸೋದಕ್ಕೋಸ್ಕರ ನಡೀತಾ ಇರುವಂತ ಹೋರಾಟ ಇದು ಬಂಧುಗಳೇ. ಈ ಹೋರಾಟವನ್ನ ಯತ್ನಾಳರು, ಸಾಹುಕಾರರು ಅವ್ರ ನೇತೃತ್ವದಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಇವರ ವಕ್ಫ್ ಭೂ ಕಬಳಿಕೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಈ ರೀತಿ ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತಾರೆ. ಸೆಲ್ಫ್ಲೆಸ್ ಆಗಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಿರೋರು ಪರವಾಗಿ ನಾವು ನಿಂತಿದ್ದೀವಿ. ಆದ್ರೆ ಅವ್ರ ವಿರುದ್ಧನೇ ಹೇಳಿಕೆ ಕೊಡ್ತಾರಲ್ಲ, ಅವ್ರಿಗೆ ಏನನ್ಬೇಕು ನೀವೇ ಯೋಚನೆ ಮಾಡಿ. ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ? ಯತ್ನಾಳರಾಗ್ಲಿ, ಸಾಹುಕಾರರಾಗ್ಲಿ, ಯಾರ ವಿರುದ್ಧ ಟೊಂಕ ಕಟ್ಟಿ ಇವತ್ತು ಬೀದಿಗಿಳಿದಿದ್ದಾರೆ? ರೈತರ ಪರವಾಗಿ. ಯತ್ನಾಳರನ್ನ ಉಚ್ಚಾಟನೆ ಮಾಡ್ಬೇಕಾ? ಯತ್ನಾಳರು ಹೇಳಿದ್ರು ಅವನು ಯಾವನ ಒಬ್ಬನ ಹೆಸರನ್ನ, ಅವನೇನೋ ಲಫಂಗನ ಲಫಡನ ಎಂತದೋ ಹೇಳಿದ್ರು. ಇಂಥವ್ರಿಗೆ ನಾವು ಉತ್ತರ ಕೊಡ್ಬೇಕಾ? ನಿಮ್ಮ ಪರವಾಗಿ ನಿಂತಿರೋರ ಪರವಾಗಿ ನೀವಿವತ್ತು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡಬೇಕು, ನೀವು ಧ್ವನಿ ಎತ್ತಬೇಕು. ಯಾಕೆಂದ್ರೆ ಸಾಹುಕಾರರು, ಯತ್ನಾಳರು ನಿಮ್ಮ ಪರ ಹೋರಾಟಕ್ಕೆ ಇವತ್ತು ಇಲ್ಲಿ ಬಂದಿರೋದು ಬಂಧುಗಳೇ. ಯಾರು ಎಷ್ಟೇ ಬೊಬ್ಬೆ ಹೊಡಿಲಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ನಿಮ್ಮ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಕೂಡ ನಾವು ವಿಶ್ರಮಿಸಲ್ಲ. ಈ ಭಾಗದಲ್ಲಿ ಯಾಕಾಗಿ ನಾವು ಇವತ್ತು ಯತ್ನಾಳರು, ಸಾಹುಕಾರರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ, ವಕ್ಫ್ ವಿಚಾರ ರಾತ್ರಿ ವಿಜಾಪುರದ ಜನತೆ ಬೆಳಗ್ಗೆ ಎದ್ದು ಪಾಣಿ ನೋಡೋಷ್ರೊಳಗಡೆ ವಕ್ಫ್ ಆಸ್ತಿ ಅಂತ ಹೇಳಿ ಪರಿವರ್ತನೆ ಆದಾಗ 8 ಜನ ಅಧ್ಯಕ್ಷರಿಗೆ ನಾನು ಪ್ರಧಾನ ಕಾರ್ಯದರ್ಶಿ ಆದವನು. 18 ವರ್ಷ ಪ್ರಧಾನ ಕಾರ್ಯದರ್ಶಿ ಇದ್ದೆ.
4ನೇ ಸಲ ಶಾಸಕ ನಾನು. ಪಕ್ಷ ಕಟ್ಟಿರುವಂಥವ್ರು ನಾವೆಲ್ಲರೂ. ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಸ್ತೀವಿ ಅಲ್ರಿ. ಜನಪರ ಹೋಗ್ತಾ ಇದೀವಿ ನಾವು. ಜನರ ಮಧ್ಯೆ ಹೋಗಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವ್ರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀವಿ. ವಕ್ಫ್ ಅನ್ನುವಂಥದ್ದು ಕ್ಯಾನ್ಸರ್ ಇದು ದೇಶಕ್ಕೆ. ಅದರ ಸಲುವಾಗಿ ಹೋದ್ರೆ ಇದು ಜನವಿರೋಧಿ ಅಂತ ಹೇಳ್ತೀರಲ್ಲ, ಇದಕ್ಕೆ ನಗಬೇಕು ಅಳಬೇಕು ಗೊತ್ತಾಗೋಲ್ದಪ್ಪ ನನಗೆ. ಅವರಿಗೆ ಕೇಳ್ಕೋಬೇಕು ನಾವು, ನಿತೀಶ್ ಕುಮಾರ್ ಅವ್ರಿಗೆ ಕೇಳ್ಕೋಬೇಕು. ಅಲ್ಲಪ್ಪ, ನಿನ್ನ ನೇತೃತ್ವದೊಳಗೆ 7 ಸೀಟ್ ಸೋತಿದೀವಲ್ಲಪ್ಪ, 7 ಸೀಟ್ ಸೋತೀವಲ್ಲ BJP ಅವರು. 25 ಪ್ಲಸ್ ಸುಮಲತಾ ಅವರು ಸೇರಿ 26. JDS ನಮ್ಮ ಜೊತೆಗೆ ಬಂತು. 27 ಸೀಟ್ ಇದ್ದು ನಮ್ಮ. BJPಗೆ 17 ಸೀಟು, JDSಗೆ 2 ಸೀಟು, 7 ಸೀಟ್ BJPದೇ ಸೋಲ್ಸಿದ್ರಿ. ಇದು ಹೊಂದಾಣಿಕೆ ರಾಜಕಾರಣ ಅಲ್ಲದ ಇನ್ನೇನು ಅನ್ಬೇಕು ನಾವು? ಸಿದ್ದೇಶ್ವರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ಬರ್ತಾರೆ. ಯಾಕೆ ಅವ್ರು ಸೋತರು? ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಡೆ ವಂದನೆಗಳು.